ನಮಸ್ಕಾರ, ನಾನು ಶುಭ. ಹಳೆ ಬಟ್ಟೆಗಳು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕೋಕ್ಕೆ ಹೋಗಲ್ಲ. ಮೊದಲನೇ ಟಿಪ್ಸು, ಹಳೆ ವೇಲ್ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಇನ್ನು ಬೇಸಿಗೆ ಸ್ಟಾರ್ಟ್ ಆದಂಗೆ ನಾವು ಉಲ್ಲನ್ ಬೆಡ್ಶೀಟ್ ಬಿಡ್ತೀವಲ್ಲ, ಉಲ್ಲನ್ ಬೆಡ್ಶೀಟ್ ಎತ್ತಿಕ್ಕಕ್ಕೆ ಕವರ್ಗಳಿರಲ್ಲ. ನೀವು ಹಳೇದು ಈ ಥರ ವೇಲ್ ತಗೊಂಡು ಇದ್ರ ಮೇಲೆ ಜೋಡಿಸ್ಬಿಡಿ. ಎರಡೂ ಸೈಡಿಂದ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು, ಒಂದು ಸೈಡು ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ಉದ್ದ ಬಿಟ್ಟಿದ್ನಲ್ಲ, ಉದ್ದ ಬಿಟ್ಟಿರೋದು ಅದ್ರ ಮೇಲೆ ಹಾಕ್ಬಿಟ್ಟು ಎರಡನ್ನೂ ಹಿಡ್ಕೋಬೇಕು. ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಬೇಕು. ನೋಡಿ, ಎರಡು ಹಿಡ್ಕೊಂಡು ಈ ಥರ ಫೋಲ್ಡ್ ಮಾಡಿ ಸೇಫ್ಟಿ ಪಿನ್ ಹಾಕ್ಬಿಡಿ. ಈ ಥರ ಇಟ್ಟಿದ್ದೀರಂದರೆ ವಾಶ್ ಮಾಡಿಬಿಟ್ಟು ಮತ್ತೆ ನೀವು ಚಳಿಗಾಲದಲ್ಲಿ ಇದನ್ನು ಓಪನ್ ಮಾಡಿದ್ರೂ ನೀಟಾಗೇ ಇರುತ್ತೆ, ಧೂಳೇನು ಬೀಳಲ್ಲ. ನೋಡಿ, ಹಳೆ ವೇಲಲ್ಲಿ ನಾನು ಒಂದು 3 ಬೆಡ್ಶೀಟ್ ಇಟ್ಟಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕಾದರೂ ಇಡ್ಬೋದು. ಸೆಕೆಂಡ್ ಟಿಪ್ಸು, ಮತ್ತೆ ಇನ್ನೂ ಒಂದು ಹಳೆ ವೇಲ್ ತಗೊಂಡು ಇದ್ರ ಮೇಲೆ ಈ ಥರ ಉಲ್ಲನ್ ಬೆಡ್ಶೀಟ್ ಇರುತ್ತಲ್ಲ, ಇದನ್ನ ಈ ಥರ ರೋಲ್ ಮಾಡ್ಕೋಬೇಕು. ಸೇಮ್ ನಾನು ಮಾಡ್ಕೊಂಡಂಗೆ ಮಾಡಿಕೊಂಡು ವೇಲ್ ಮೇಲೆ ಇಟ್ಬಿಟ್ಟು ವೇಲ್ ಜೊತೆಯಲ್ಲಿ ರೋಲ್ ಮಾಡಿಕೊಂಡು ಬನ್ನಿ. ನೋಡಿ, ವೇಲ್ ಜೊತೆಯಲ್ಲೇ. ಇವಾಗ ಡ್ರೆಸ್ಸುಗಳು ಯೂಸ್ ಮಾಡಿಬಿಟ್ಟಿರ್ತೀವಿ, ಒಂದೊಂದು ವೇಲ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ವೇಲ್ ಮಾತ್ರ ಹಂಗೆ ಇರುತ್ತಲ್ಲ, ಅಂಥ ವೇಲಲ್ಲಿ ಈ ಥರ ಮಾಡ್ಕೊಬಿಡಿ. ಮತ್ತು ಎರಡೂ ಸೈಡು ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತಾಗಿ ರಬ್ಬರ್ ಬ್ಯಾಂಡ್ ಇಲ್ಲ ಅಂದರೆ ನೀವೊಂದು ಸ್ವಲ್ಪ ದಪ್ಪ ಇರೋ ದಾರನೂ ಎರಡೂ ಸೈಡು ಕಟ್ಬಿಡ್ಬೋದು. ಎರಡೂ ಸೈಡ್ ಹಾಕ್ಕೋಬೇಕು. ಇದನ್ನು ನಿಮ್ಮ ದಿವಾನ ಮೇಲೆ ಎಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಮಾಡ್ಕೋಬೋದು. ಇಲ್ಲ ಅಂದರೆ ಒಂದೇ ಇದೆಯಂದರೆ ಗೋಡೆಗೆ ಈ ಥರ ಇಟ್ಬಿಡಿ. ನಾನು ನನ್ನ ಹತ್ರ ಇರೋ ವೇಲಲ್ಲಿ ತೋರಿಸಿದ್ದೀನಿ, ನೀವು ಬೇರೆ ಕಲರಲ್ಲಿ ಬೇಕಾದರೆ ಮಾಡ್ಕೋಬೋದು. ನೋಡಿ, ದಿವಾನ ಮೇಲೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮೂರನೇ ಟಿಪ್ಸು, ಇನ್ನು ಬೇಸಿಗೆ ಸ್ಟಾರ್ಟ್ ಆದಂಗೆ ಸಕ್ಕರೆಗೆ ಏನಾಗುತ್ತೆ, ಇರುವೆ ಬರ್ತಾ ಇರುತ್ತಲ್ವ, ನೀವು ಒಂದು ಸ್ವಲ್ಪ ವಿನಿಗರು, ಸ್ವೀಟ್ಗಾಗಲಿ, ಸ್ವೀಟ್ ಬಾಕ್ಸ್ ಇದೆ, ಇಲ್ಲ ಸಕ್ಕರೆಗಾಗಲಿ ನಿಮಗೆ ಇರುವೆ ಬರಬಾರ್ದಂದ್ರೆ ಈ ಥರ ಮಾಡಿ. ಇಲ್ಲ ಅಂದರೆ ಲವಂಗ, ನಾನು ಲವಂಗ ದಾರದಲ್ಲಿ ಕಟ್ಟಿಬಿಟ್ಟಿದ್ದೀನಿ. ಈ ಥರ ದಾರದಲ್ಲಿ ಕಟ್ಟಿಬಿಟ್ಟು ಬಾಕ್ಸಲ್ಲಿ ಹಾಕಿ ಮುಚ್ಚಲಾಕಿ ಎತ್ತಿಕ್ಕಿ, ಇರುವೆ ಬರಲ್ಲ. ಮತ್ತು ನೆಕ್ಸ್ಟ್ ಟಿಪ್ಸು, ನಾವು ಪ್ಯಾಕೆಟ್ಸ್ ಓಪನ್ ಮಾಡಿ ರೇಷನ್ ಹಾಕ್ಬಿಡ್ತೀವಿ ಬಾಕ್ಸ್ಗೆ. ಇನ್ನು ಉಳಿದಿರೋದು ಹಂಗೆ ಓಪನ್ ಇಟ್ಟರೆ ಅಲ್ಲಿ ಜಿರಳೆ ಬರುತ್ತಲ್ವ, ಗ್ಯಾಸ್ ಮೇಲೆ ಸ್ಪೂನ್ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಪ್ಯಾಕೆಟ್ ಓಪನ್ ಇದೆಯಲ್ಲ, ಇದಕ್ಕೆ ಪೇಪರ್ ಇಟ್ಬಿಟ್ಟು ಸ್ಪೂನ್ ಸ್ವಲ್ಪ ಬಿಸಿ ಇದ್ದಾಗ ಈ ಥರ ಅಂದ್ಬಿಡಿ. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಅಂದ್ಬಿಟ್ಟಿದ್ದೀರಂತಂದರೆ ಅದು ಕ್ಲೋಸ್ ಆಗಿಬಿಡುತ್ತೆ, ಓಪನ್ ಇರಲ್ಲ. ಬೇಕಂದರೆ ತೋರಿಸ್ತೀನಿ ನೋಡಿ. ಪ್ಯಾಕೆಟ್ ಓಪನ್ ಇಕ್ಕೋಬೋದು ಈ ಥರ ಮಾಡಿ. ಮತ್ತು ನಿಮಗೆ ಬೇಕಾದಾಗ ಕಟ್ ಮಾಡಿಕೊಂಡು ಬಾಕ್ಸ್ಗೆ ನೀವು ರೇಷನ್ ಹಾಕ್ಕೋಬೋದು. 5ನೇ ಟಿಪ್ಸು, ಹಳೇದು ದಿಮ್ ಕವರ್ ತಗೊಂಡಿದ್ದೀನಿ. ದಿಮ್ ಕವರ್ಗೂ ಅಷ್ಟೇ, ಇವಾಗ ಒಂದೊಂದು ಸತಿ ನಮ್ಮ ಮನೆಗೆ ಯಾರನ್ನ ಗೆಸ್ಟ್ ಬಂದಾಗ ದಿಮ್ ಕವರ್ ಇರುತ್ತೆ, ದಿಂಬಿರಲ್ಲ. ಆ ಟೈಮಲ್ಲಿ ಉಲ್ಲನ್ ಬೆಡ್ಶೀಟ್ ಈ ಥರ ಹಾಕ್ಬಿಟ್ಟು, ಉಲ್ಲನ್ ಬೆಡ್ಶೀಟ್ 1 2 ನಾನು 1 ಹಾಕ್ಕೊಂಡಿದ್ದೀನಿ ಸಾಕು. 1 ಬೆಡ್ಶೀಟ್ ಹಾಕ್ಬಿಟ್ಟು ಲಟ್ಟಣಿಗೆಯಲ್ಲಿ ಸ್ವಲ್ಪ ಈ ಥರ ಅಂದ್ಬಿಡಿ. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಅಂದ್ಬಿಟ್ಟಿದ್ದೀನಿ ಅಂದರೆ ಈಕ್ವಲಾಗಿ ಬಂದುಬಿಡುತ್ತೆ. ತುಂಬ ಸಾಫ್ಟಾಗಿರೋ ದಿಂಬು ರೆಡಿ ಆಯಿತು ನೋಡಿ. ನಿಮಗೆ ದಿಂಬಿಲ್ಲ ಅಂದಾಗ ಈ ಥರ ರೆಡಿ ಮಾಡ್ಕೋಬೋದು ನೀವು. 6ನೇ ಟಿಪ್ಸು, ಹಳೇ ಟಿ ಶರ್ಟು, ಇದು ಒಂದು ಸೈಡ್ ಸ್ವಲ್ಪ ಹರಿದೋಗಿತ್ತು. ಈ ಥರ ಟಿ ಶರ್ಟ್ ತಗೊಳ್ಳಿ, ಇದನ್ನು ತಿರುಗಿಸ್ಬಿಟ್ಟು ಮೇಲೆ ಸೇಮ್ ನಾನು ಹಿಂಗೆ ಫ್ರಿಲ್ಸ್ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮತ್ತೆ ನೇರವಾಗಿ ತಿರುಗಿಸ್ಬಿಡ್ಬೇಕು ಟಿ ಶರ್ಟ್ನು. ಮತ್ತು ನೇರವಾಗಿ ತಿರುಗಿಸ್ಬಿಟ್ಟು ಇದ್ರ ಒಳಗಡೆಗೆ ನೀವು ಮನೆಯಲ್ಲಿ ಯೂಸ್ ಮಾಡ್ದಿರೋ ಇರೋವಂಥ ಬಟ್ಟೆಗಳು, ನಾನು ನಮ್ಮ ಮನೆಯಲ್ಲಿ ಹಳೇ ಸೀರೆಗಳು, ತುಂಬ ಹಳೇ ಸೀರೆ ಮತ್ತು ನೈಟಿಗಳು ಹಂಗೆ ಇತ್ತು, ಮತ್ತು ಸ್ಯಾರಿ ಪಿಟಿಕೋಟು ಯಾವುದಾದ್ರೂ ತಗೋಬೋದು. ಇಲ್ಲ ವೇಲ್ ಇದೆ, ನನ್ನ ಹತ್ರ ಸೀರೆಗಳು ತುಂಬ ಹಳೇದಾಗ್ಬಿಟ್ಟಿದ್ದೀವು. ಈ ಸೀರೆಗಳೆಲ್ಲ ಮೂಟೆ ಕಟ್ಟಂಗೆ ಎತ್ತಿಕ್ಬಿಟ್ಟಿದ್ವಿ. ಈ ಸೀರೆಗಳು ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಹಳೇ ನೈಟಿಗಳು, ಸ್ವಲ್ಪ ಹರಿದೋಗಿತ್ತು ನೈಟಿಗಳು, ಇವಾಗ ತುಂಬ ಹಳೇ ಆಗಿರೋ ಬಟ್ಟೆಗಳು ನಾವು ಯಾರಿಗೂ ಕೊಡೋಕ್ಕೂ ಆಗಲ್ಲ. ಅಂಥ ಬಟ್ಟೆಗಳೆಲ್ಲ ನೀವು ಇದಕ್ಕೆ ತುಂಬಿಸ್ಕೊಬಿಡ್ಬೇಕು. ಅದು ಎಷ್ಟು ತುಂಬುತ್ತೋ ನೋಡಿ ಟಿ ಶರ್ಟು. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಚಿಕ್ಕ ಟಿ ಶರ್ಟ್ ತಗೊಂಡ್ರೆ ಸ್ವಲ್ಪ ಚಿಕ್ಕದಾಗುತ್ತೆ. ಒಂದು ಸೈಡು ಸ್ವಲ್ಪ ಕಟ್ ಮಾಡಿಕೊಂಡೆ. ಸೇಫ್ಟಿ ಪಿನ್ಗೆ ಒಂದು ಈ ಥರ ದಪ್ಪ ಇರೋ ದಾರನೇ ತಗೋಬೇಕು, ಇಲ್ಲ ಲಾಡಿ ತಗೊಂಡು ಇಲ್ಲ ಹಾಕ್ಕೊಬಿಡಿ. ನೀಟಾಗಿ ಹಾಕ್ಕೊಬಿಟ್ಟು ಸೇಫ್ಟಿ ಪಿನ್ನಲ್ಲಿ ಮತ್ತು ಈ ಥರ ಎಳಿಬೇಕು. ಟೈಟಾಗಿ ಎಳೆದ್ಬಿಟ್ಟು ಒಂದು 2 ಗಂಟೆ ಹಾಕ್ಕೋಬೇಕು. ಎಕ್ಸ್ಟ್ರಾ ಇದ್ದರೆ ಏನಾದರೂ ದಾರ ನಿಮ್ಮದು ಕಟ್ ಮಾಡಿಬಿಡಿ. ನೋಡಿ, ಸೇಫ್ಟಿ ಪಿನ್ ತೆಗೆದುಬಿಟ್ಟು ಗಂಟು ಹಾಕ್ಕೋಬೇಕು. ಟೈಟಾಗಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇದ್ದರೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಇದ್ರ ಮೇಲೇನೂ ಅಷ್ಟೇ, ನೀವು ಒಂದು ಡಿಸೈನ್ ಆಗಿರೋ ಯಾವುದನ್ನ ಬಟ್ಟೆದು, ನಾನು ಬ್ಲೌಸ್ ಪೀಸಲ್ಲಿ ವೇಸ್ಟಾಗಿ ಒಂದು ಬ್ಲೌಸ್ ಪೀಸ್ ಇತ್ತು, ಆ ಬ್ಲೌಸ್ ಪೀಸಲ್ಲಿ ಒಂದು ರೌಂಡಾಗಿ ಕಟ್ ಮಾಡ್ಕೊತೀನಿ. ನೀವು ಬೇರೆ ಯಾವುದನ್ನು ಬ್ಲೌಸ್ ಪೀಸ್ ಸಾಮಾನ್ಯವಾಗಿ ಇರುತ್ತೆ, ಇಲ್ಲ ಯಾವುದನ್ನು ಹಳೆ ಬಟ್ಟೆಯಲ್ಲಿ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಆಗಿರಬೇಕು, ಆ ಬಟ್ಟೆಯಲ್ಲಿ ಕರೆಕ್ಟಾಗಿ ಆ ರೌಂಡ್ ನೋಡಿಬಿಟ್ಟು ಕಟ್ ಮಾಡ್ಕೋಬೇಕು. ರೌಂಡ್ನು ಗ್ಲೂಗನ್ ಹಾಕಿ ಮೆಸ್ಬಿಡಿ. ನೋಡಿದ್ರಲ್ಲ, ಹಳೆ ಬಟ್ಟೆಗಳು ಬೇಡ ಅಂತ ಹಂಗೆ ಇಟ್ಟಿರ್ತೀವಲ್ಲ, ಇವುಗಳನ್ನ ನಾವು ಈ ಥರ ರೀಯೂಸ್ ಮಾಡ್ಕೋಬೋದು.
ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.